ನಮ್ಮ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತೆಲಂಗಾಣದ ಅದ್ಭುತವಾದ ಯಾದಾದ್ರಿ ದೇವಾಲಯದ ಐತಿಹಾಸಿಕ ಹಿನ್ನೆಲೆ, ಅದ್ಭುತ ಶಿಲ್ಪಕಲೆ, ಪ್ರವೇಶ ಮತ್ತು ಪಾರ್ಕಿಂಗ್ ಶುಲ್ಕ ಸೇರಿದಂತೆ ಎಲ್ಲಾ ಪ್ರಮುಖ ಮಾಹಿತಿಗಳನ್ನು ನೀವು ತಿಳಿದುಕೊಳ್ಳುತ್ತೀರಿ. ಇಂತಹ ಆಧ್ಯಾತ್ಮಿಕತೆಯನ್ನು, ಸೌಂದರ್ಯವನ್ನು ಒಳಗೊಂಡ ದೇವಾಲಯದ ತೀರ್ಥಯಾತ್ರೆಗೆ ನಮ್ಮ ಜೊತೆ ಬಂದಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ನಾನು ಕರ್ನಾಟಕದಲ್ಲಿ AI ಮೂಲಕ ಸೃಜಿಸಲ್ಪಟ್ಟ ಧ್ವನಿಯನ್ನು ಬಳಸಿ ವ್ಲಾಗ್ ಮಾಡುವ ಮೊದಲ ಯೂಟ್ಯೂಬರ್ ಆಗಿರುವುದನ್ನು ಹೆಮ್ಮೆಯಿಂದ ತಿಳಿಸುತ್ತಿದ್ದೇನೆ. AI ಶಕ್ತಿಯ ಸಹಾಯದಿಂದ ನಿಮಗೆ ಹೊಸ ಅನುಭವವನ್ನು ನೀಡಲು ನಾನು ಉತ್ಸುಕನಾಗಿದ್ದೇನೆ. ಈ ವಿಶೇಷ ಪ್ರಯಾಣದಲ್ಲಿ ನನ್ನ ಜೊತೆಗೆ ಬನ್ನಿ. ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಶೇಷ ಪಾರ್ಕಿಂಗ್ ಮತ್ತು VIP ಟಿಕೆಟ್. ಅತಿ ವಿಶೇಷ ಭಕ್ತರಿಗಾಗಿ ಯಾದಾದ್ರಿ ದೇವಾಲಯವು ದೇವಾಲಯದ ಸಮೀಪದಲ್ಲೇ ವಿಶೇಷ ಪಾರ್ಕಿಂಗ್ ಸೌಲಭ್ಯವನ್ನು ನೀಡುತ್ತದೆ. VIP ಪಾರ್ಕಿಂಗ್ ಕ್ಷೇತ್ರವು ಪ್ರತ್ಯೇಕ ರಸ್ತೆ ಮೂಲಕ ಸುಗಮ ಪ್ರವೇಶವನ್ನು ಹೊಂದಿದೆ. ಅಲ್ಲದೆ VIP ಭಕ್ತರು ₹500 ಪ್ರತಿ ವ್ಯಕ್ತಿಗೆ VIP ದರ್ಶನ ಟಿಕೆಟ್ ಪಡೆಯಬಹುದು. ಈಗ ನಾವು ಯಾದಾದ್ರಿ ದೇವಾಲಯದ ವಿಶೇಷ VIP ರಸ್ತೆಯಿಂದ ಹೋಗುತ್ತಿದ್ದೇವೆ. ಈ ರಸ್ತೆ ಒಗಳು ಮತ್ತು ವಿಶೇಷ ಪ್ರವೇಶ ಟಿಕೆಟ್ ಹೊಂದಿದವರಿಗಾಗಿ ಮೀಸಲಾಗಿದ್ದು, ದೇವಾಲಯದತ್ತ ಸುಗಮ ಮತ್ತು ಶೀಘ್ರ ಪ್ರವೇಶವನ್ನು ಒದಗಿಸುತ್ತದೆ. ದೇವಾಲಯದ ದಿವ್ಯ ಅನುಭವಕ್ಕೆ ನಮ್ಮನ್ನು ಹತ್ತಿರಕ್ಕೆ ಕರೆತರುವ ಈ ವಿಶೇಷ ಮಾರ್ಗವನ್ನು ವೀಕ್ಷಿಸೋಣ. ದೇವಾಲಯ ಪ್ರವೇಶಕ್ಕೆ ಯಾವುದೇ ಪ್ರವೇಶ ಶುಲ್ಕ ಇಲ್ಲ. ಭಕ್ತರು ಉಚಿತವಾಗಿ ದೇವಾಲಯ ಪ್ರವೇಶಿಸಬಹುದು. ಪಾರ್ಕಿಂಗ್ ಶುಲ್ಕ: 2 ಚಕ್ರ ವಾಹನಗಳು ₹30, 4 ಚಕ್ರ ವಾಹನಗಳು ₹50, ಬಸ್ ಮತ್ತು ದೊಡ್ಡ ವಾಹನಗಳು ₹100. ವಿಶೇಷ ಪ್ರವೇಶ: ಭಕ್ತರಿಗೆ ಶೀಘ್ರ ಪ್ರವೇಶಕ್ಕಾಗಿ ಯಾದಾದ್ರಿ ದೇವಾಲಯದಲ್ಲಿ ವಿಶೇಷ ಪ್ರವೇಶ ಟಿಕೆಟ್ ಸೌಲಭ್ಯವಿದೆ. ಪ್ರತಿ ವ್ಯಕ್ತಿಗೆ ₹150 ಶುಲ್ಕವಿದ್ದು, ಈ ಪ್ರವೇಶದ ಮೂಲಕ ನೀವು ಉದ್ದನೆಯ ಸಾಲುಗಳನ್ನು ತಪ್ಪಿಸಿಕೊಳ್ಳಬಹುದು. ಈಗ ನಾವು ₹150 ಮೊತ್ತದ ವಿಶೇಷ ಪ್ರವೇಶದ ಮೂಲಕ VIP ದರ್ಶನಕ್ಕಾಗಿ ತೆರಳುತ್ತಿದ್ದೇವೆ. ಈ ವಿಶೇಷ ಮಾರ್ಗದ ಮೂಲಕ ನಾವು ದೇವಾಲಯಕ್ಕೆ ಶೀಘ್ರ ಪ್ರವೇಶ ಪಡೆಯುತ್ತಿದ್ದೇವೆ. ಇದು ನಮ್ಮ ಅನುಭವವನ್ನು ಸುಗಮ ಮತ್ತು ಸೌಕರ್ಯವಂತಗೊಳಿಸುತ್ತದೆ. ಯಾದಾದ್ರಿ ದೇವಾಲಯವು ತೆಲಂಗಾಣದ ಧಾರ್ಮಿಕ ಕಾರ್ಯಾಲಯದ ಆಡಳಿತದಲ್ಲಿ ಬರುತ್ತದೆ. ದೇವಾಲಯವು ಈಗ 14 ಎಕರೆಗಳಿಗಿಂತ ಹೆಚ್ಚು ವಿಸ್ತಾರ ಹೊಂದಿದೆ. ಪ್ರಧಾನ ದೇವರಾದ ಶ್ರೀ ಲಕ್ಷ್ಮೀ ನರಸಿಂಹರನ್ನು 5 ರೂಪಗಳಲ್ಲಿ ಆರಾಧಿಸಲಾಗುತ್ತದೆ: ಜ್ವಾಲ, ಯೋಗಾನಂದ, ದಂಡಭೇರುಂಡ, ಉಗ್ರ ಮತ್ತು ಲಕ್ಷ್ಮೀ ನರಸಿಂಹ. ಈ ದೇವಾಲಯದ ನಿರ್ಮಾಣಕ್ಕೆ ಬಳಸಿದ ಕಪ್ಪು ಗ್ರಾನೈಟ್ ಕಲ್ಲು ಇದನ್ನು ಶತಮಾನಗಳವರೆಗೆ ಕಾಪಾಡುತ್ತದೆ. ಯಾದಾದ್ರಿಯನ್ನು ಧಾರ್ಮಿಕ ಮತ್ತು ಪ್ರವಾಸಿ ಸ್ಥಳವನ್ನಾಗಿ ಅಭಿವೃದ್ಧಿಪಡಿಸುವ ಯೋಜನೆಗಳು ಇದ್ದು, ಆಧುನಿಕ ಸೌಕರ್ಯಗಳ ವ್ಯವಸ್ಥೆ ಮತ್ತು ಸುಗಮ ಸಂಪರ್ಕವನ್ನು ಒದಗಿಸಲಾಗುತ್ತಿದೆ. ಮೂಲತಃ ಸಣ್ಣ
ತಣ್ಣಗಿರಲಿದ್ದ ಈ ದೇವಾಲಯವು 2016ರಲ್ಲಿ ತೆಲಂಗಾಣದ ಮುಖ್ಯಮಂತ್ರಿ ಕೆ. ಚಂದ್ರಶೇಖರ ರಾವ್ ಅವರ ಮಾರ್ಗದರ್ಶನದಲ್ಲಿ ನಿರ್ಮಾಣಗೊಂಡು ಅದ್ಭುತವಾದ ಶಿಲ್ಪವಸ್ತುವಾಗಿ ಪರಿವರ್ತನೆಯಾಯಿತು. ದೇವಾಲಯದ ನಿರ್ಮಾಣದ ಕಾರ್ಯವು ಆರೋಹಣ ಶೈಲಿಯ ಪ್ರಾಚೀನ ದ್ರಾವಿಡ ಶಿಲ್ಪವನ್ನಾಡಿದ ಪರಿಣಾಮ ಅಂದಿನ ಸಾಂಪ್ರದಾಯಿಕ ಕಟ್ಟಡವನ್ನು ನಿರ್ಮಿಸಲಾಗಿದೆ. ದೇವಾಲಯದ ಕಾಂಪ್ಲೆಕ್ಸ್ನಲ್ಲಿ ಕರಗಿದ ಕಪ್ಪು ಕಲ್ಲಿನ ಶಿಲ್ಪ, ಭವ್ಯ ಗೋಪುರಗಳು ಮತ್ತು ಆಧುನಿಕ ವ್ಯವಸ್ಥೆಗಳಿವೆ. ಇದು ಆಧ್ಯಾತ್ಮಿಕ ಮತ್ತು ಆಧುನಿಕ ವಿನ್ಯಾಸದ ಸೂಕ್ತ ಸಮನ್ವಯವಾಗಿದೆ. ಯಾದಗಿರಿ ಗುಡ್ಡ ಎಂದು ಸಹ ಕರೆಯಲಾಗುತ್ತದೆ. ತೆಲಂಗಾಣದ ಯಾದಾದ್ರಿ ಭುವನಗಿರಿ ಜಿಲ್ಲೆಯಲ್ಲಿ ಸ್ಥಿತವಾಗಿರುವ ಪ್ರಾಚೀನ ಹಿಂದೂ ದೇವಾಲಯವಾಗಿದೆ. ಈ ದೇವಾಲಯವು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಸಮರ್ಪಿತವಾಗಿದೆ. ಪುರಾಣದ ಪ್ರಕಾರ ಯದ ಮಹರ್ಷಿ ಇಲ್ಲಿ ತಪಸ್ಸು ಮಾಡಿದರು ಮತ್ತು ಅಲ್ಲಿಗೆ ಪ್ರತ್ಯಕ್ಷರಾದ ಶ್ರೀ ನರಸಿಂಹನು 5 ಭಿನ್ನ ರೂಪಗಳಲ್ಲಿ ದರ್ಶನ ನೀಡಿದನು. ಈ 5 ರೂಪಗಳನ್ನು ಪಂಚ ನರಸಿಂಹ ಎಂದು ಕರೆಯಲಾಗುತ್ತದೆ ಮತ್ತು ದೇವಾಲಯದಲ್ಲಿ ಪೂಜೆಯಿಲ್ಲ. ಶತಮಾನಗಳಿಂದ ಈ ದೇವಾಲಯವು ಭಕ್ತರಿಗೆ ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಯಾದಾದ್ರಿ ದೇವಾಲಯ ನಿರ್ಮಾಣದ ಒಟ್ಟು ವೆಚ್ಚವನ್ನು 1,800 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ತೆಲಂಗಾಣ ಸರ್ಕಾರದಿಂದ ಮಂಜೂರು ಮಾಡಿದ ಅನುದಾನ, ಭಕ್ತರಿಂದ ಪಡೆದ ದೇಣಿಗೆಗಳು ಮತ್ತು ಕಾರ್ಪೊರೇಟ್ ಕಂಪನಿಗಳ ಸಹಾಯವು ಇದಕ್ಕೆ ನೆರವಾಗಿದೆ. ಈ ಸಂಪೂರ್ಣ ನಿರ್ಮಾಣದಲ್ಲಿ ದೇವಾಲಯದ ವಿಸ್ತರಣೆ, ಆಧುನಿಕ ಸೌಕರ್ಯಗಳ ನಿರ್ಮಾಣ, ಕಲ್ಯಾಣ ಮಂಟಪ ಮತ್ತು ಸಾವಿರಾರು ಭಕ್ತರ ಅಗತ್ಯಗಳನ್ನು ಪೂರೈಸುವ ವ್ಯವಸ್ಥೆಗಳು ಇವೆ.
ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆತಬೇಡಿ. ನಿಮ್ಮ ಬೆಂಬಲವೇ ನಮಗೆ ಇನ್ನೂ ಹೆಚ್ಚು ರೋಮಾಂಚಕ ವಿಷಯಗಳನ್ನು ತರುತ್ತದೆ. ಮುಂದಿನ ಅಡ್ವೆಂಚರ್ಗೆ ಸಜ್ಜಾಗಿರಿ.